ಒಂದು ಬಿಸಿಯ ದಿನ ತಾಯಿಯ ಕಾಗೆ ಆಕಾಶದಲ್ಲಿ ಹಾರುತ್ತಾ ನೀರಿಗಾಗಿ ಹುಡುಕಿತು. ಸೂರ್ಯನು ಪ್ರಖರವಾಗಿ ಹೊಳೆಯುತ್ತಿದ್ದನು, ನದಿಗಳು ಮತ್ತು ಕೆರೆಗಳು ಒಣಗಿದವು. ಕಾಗೆ ದಣಿದಂತಾಯಿತು ಮತ್ತು ಚಿಂತಿತವಾಯಿತು. ದೀರ್ಘಕಾಲ ಹುಡುಕಿದ ನಂತರ ಕಾಗೆಗೆ ಒಂದು ಮರದ ಕೆಳಗೆ ಒಂದು ಹೂಡಿ ಕಂಡಿತು. ಅದು ತಕ್ಷಣವೇ ಕೆಳಗೆ ಹಾರಿಹೋದರೂ ಮತ್ತು ಅದರೊಳಗೆ ನೋಡಿತು. ಆದರೆ ನಿರಾಶೆಯಾಗಿ ಅದರ ತಳದಲ್ಲಿ ಕೇವಲ ಸ್ವಲ್ಪ ನೀರಿತ್ತು. ಅದು ಅದರ ತೊಟ್ಟಿಗೆ ತಲುಪಲಿಲ್ಲ. ಕಾಗೆ ಹೆಜ್ಜೆ ಹಾಕಲಿಲ್ಲ. ಅದು ಸುತ್ತಮುತ್ತ ನೋಡಿತು ಮತ್ತು ಸಣ್ಣ ಕಲ್ಲುಗಳು ಬಿದ್ದಿದ್ದವು. ಅದಕ್ಕೆ ಒಬ್ಬ ಅಚ್ಚರಿಯ ಯೋಚನೆ ಹೊಳೆದಿತು. ಅದು ಕಲ್ಲುಗಳನ್ನು ಹೂಡಿಯೊಳಗೆ ಹಾಕಲು ನಿರ್ಧರಿಸಿತು, ಹೀಗಾಗಿ ನೀರಿನ ಮಟ್ಟವನ್ನು ಹೆಚ್ಚಿಸಬಹುದು. ಕಾಗೆ ಒಂದು ಕಲ್ಲನ್ನು ತನ್ನ ತೊಟ್ಟಿಗೆ ಹಿಡಿದು ಅದನ್ನು ಹೂಡಿಯೊಳಗೆ ಹಾಕಿತು. ಅದು ಮತ್ತೊಂದು ಕಲ್ಲನ್ನು ಎತ್ತಿ ಅದನ್ನು ಹಾಕಿತು. ನಿಧಾನವಾಗಿ ನೀರಿನ ಮಟ್ಟ ಹೆಚ್ಚಾಗತೊಡಗಿತು. ಕಾಗೆ ಮುಂದುವರಿಯಿತು, ಒಂದೊಂದಾಗಿ ಕಲ್ಲುಗಳನ್ನು ಹಾಕಿತು. ಬಹಳಷ್ಟು ಕಲ್ಲುಗಳನ್ನು ಹಾಕಿದ ನಂತರ ನೀರು ಕೊನೆಗೂ ಹೂಡಿಯ ಮೇಲ್ಭಾಗವನ್ನು ತಲುಪಿತು. ಕಾಗೆ ಬಹಳ ಸಂತೋಷವಾಯಿತು. ಅದು ತಕ್ಷಣವೇ ತನ್ನ ತೊಟ್ಟಿಯನ್ನು ನೀರಿನಲ್ಲಿ ಹಾಕಿ ಕುಡಿಯಿತು ಮತ್ತು ತಣಿಯಿತು. ಕಥೆಯ ನೀತಿ: ಹೆಚ್ಚಿನ ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಸಮಸ್ಯೆಯನ್ನು ಪರಿಹರಿಸಬಹುದು.